ಇರಾನ್ ಯುದ್ಧದ ಹಿಂದಿದೆ ಅಸಲಿ ಪ್ಲಾನ್. ಜಗತ್ತಿಗೆ ಶಾಕ್ ಕೊಡುತ್ತಾ ಚೀನಾ. ಇಡೀ ಜಗತ್ತು ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವಿನ ಕ್ಷಿಪಣಿ ಮಳೆಯ ಕಡೆಗೆ ಕಣ್ಣು ನೆಟ್ಟಿದೆ. ವಿಶ್ವದ ಬಹುತೇಕ ನ್ಯೂಸ್ ಚಾನೆಲ್ಗಳಲ್ಲಿ ಕೇವಲ ಮಧ್ಯಪ್ರಾಚ್ಯದ ಯುದ್ಧದ ಬಗ್ಗೆಯೇ ಚರ್ಚೆ ನಡೀತಾ ಇದೆ. ಆದ್ರೆ ಎಚ್ಚರ, ಈ ಇರಾನ್ ಯುದ್ಧ ಕೇವಲ ಒಂದು ಡಿಸ್ಟ್ರಾಕ್ಷನ್ ಇರಬಹುದು ಅನ್ನೋ ಅನುಮಾನ ಈಗ ಶುರುವಾಗಿದೆ. ಮತ್ತೊಂದು ಘೋರ ಯುದ್ಧಕ್ಕೆ ತಯಾರಿ ಮಾಡಿಕೊಳ್ಳೋಕೆ ಈ ಯುದ್ಧ ಒಂದು ಗಮನ ಬೇರೆಡೆಗೆ ಸೆಳೆಯೋ ತಂತ್ರಾನ ಅನ್ನೋ ಚರ್ಚೆ ಈಗ ಆರಂಭವಾಗಿದೆ. ಜಗತ್ತೆಲ್ಲ ಇರಾನ್ ಕಡೆ ನೋಡುತ್ತಿರುವಾಗ ಅತ್ತ ಡ್ರ್ಯಾಗನ್ ದೇಶ ಚೀನಾ ತೈವಾನ್ ಗಡಿಯಲ್ಲಿ ಸದ್ದಿಲ್ಲದೆ ತನ್ನ ಕದಂಬ ಬಾಹುಗಳನ್ನ ಚಾಚ್ತಾ ಇದೆ. ಇದು ಕೇವಲ ಯುದ್ಧದ ಭಯವಲ್ಲ, ಇದು ಜಗತ್ತಿನ ಭೂಪಟವನ್ನೇ ಬದಲಿಸಬಲ್ಲ ಅತಿ ದೊಡ್ಡ ಷಡ್ಯಂತ್ರ ಅನ್ನೋ ಆತಂಕ ಶುರುವಾಗಿದೆ. ಯುದ್ಧದ ಪರದೆಯ ಹಿಂದೆ ಚೀನಾದ ಚಕ್ರವ್ಯೂಹ. ಅದು ಡಿಸೆಂಬರ್ 25, 2025 ಕ್ರಿಸ್ಮಸ್ ಹಬ್ಬದ ದಿನ. ಪೂರ್ವ ಚೀನಾದ ಕಡಲ ತೀರದಲ್ಲಿ ಒಂದು ಅನಿರೀಕ್ಷಿತ ವಿದ್ಯಮಾನ ಕಂಡುಬಂತು. ಸಾವಿರಾರು ಚೀನಾ ಮೀನುಗಾರಿಕೆ ದೋಣಿಗಳು ಒಂದು ನಿರ್ದಿಷ್ಟ ಸ್ಥಳಕ್ಕೆ ಬಂದು ಆಯಾ ತಟದಲ್ಲಿ ಸಾಲಾಗಿ ನಿಂತಿದ್ವು. 2 ಲೈನ್ಗಳಲ್ಲಿದ್ದ ಈ ದೋಣಿಗಳ ಅಕ್ಕಪಕ್ಕದಲ್ಲೇ ಚೀನಾದ ನೌಕಾಪಡೆಗಳ ಹಡಗುಗಳು ಬಂದು ನಿಂತಿದ್ವು. ಕೆಲವು ಮೂಲಗಳ ಪ್ರಕಾರ ಈ ಸೇನಾ ಜಮಾವಣೆ ಹಲವು 100 ಕಿಲೋಮೀಟರ್ಗಳಷ್ಟು ಉದ್ದವಿತ್ತು. ಈ ಭಾಗದತ್ತ ಬರುತ್ತಿದ್ದ ಜಪಾನಿ ಮೀನುಗಾರಿಕಾ ಹಡಗುಗಳನ್ನ ಚೀನಾ ಪಡೆಗಳು ಬೆದರಿಸಿ ಓಡಿಸಿಬಿಟ್ವು ಎಂಬ ವರದಿಗಳೂ ಇವೆ. ಇದರಿಂದ ಒಂದು ಅಂಶ ಸ್ಪಷ್ಟವಾಗಿದೆ. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಈಗ ಇರಾನ್ ಬಿಕ್ಕಟ್ಟನ್ನ ಬಗೆಹರಿಸಲು ತಮ್ಮ ಶಕ್ತಿ, ಸಂಪನ್ಮೂಲ ಮತ್ತು ಅತ್ಯಾಧುನಿಕ ಯುದ್ಧ ನೌಕೆಗಳನ್ನ ಅಲ್ಲಿ ನಿಯೋಜಿಸಿರುವಾಗ ಚೀನಾ ತನ್ನದೇ ಆಟ ಆಡಲು ಪ್ಲಾನ್ ಮಾಡ್ತಾ ಇದೆ. ಜಗತ್ತು ಇರಾನ್ ಯುದ್ಧದ ಸುದ್ದಿಯಲ್ಲಿ ಮುಳುಗಿರುವಾಗ್ಲೇ ಚೀನಾ ತನ್ನ ಬೃಹತ್ ಸೈನ್ಯದ ತುಕಡಿಗಳನ್ನ ತೈವಾನ್ನ ಅತಿ ಹತ್ತಿರಕ್ಕೆ ಸರಿಸಿದೆ. ಕೇವಲ 1 ವಾರದಲ್ಲಿ 100 ಯುದ್ಧ ವಿಮಾನಗಳು ಮತ್ತು 10 ನೌಕಾಪಡೆ ಹಡಗುಗಳು ತೈವಾನ್ ಗಡಿಯನ್ನ ಸುತ್ತುವರೆದಿದೆ. ಹಳೆಯ ವಿಮಾನಗಳು ಈಗ ಡೆಡ್ಲಿ ಡ್ರೋನ್ಗಳು. ಈಗ ಅಸಲಿ ಆಘಾತಕಾರಿ ವಿಷಯಕ್ಕೆ ಬರೋಣ. ಚೀನಾ ತನ್ನ ಹಳೆಯ ಬಳಕೆಯಲ್ಲಿಲ್ಲದ J-6 ಯುದ್ಧ ವಿಮಾನಗಳನ್ನ ಈಗ ಅತಿ ಅಪಾಯಕಾರಿ ಸೂಪರ್ಸಾನಿಕ್ ಡ್ರೋನ್ಗಳಾಗಿ ಪರಿವರ್ತಿಸಿದೆ. ಈ ಜೆಟ್ ಡ್ರೋನ್ಗಳನ್ನ ತೈವಾನ್ ಗಡಿಯ 6 ಪ್ರಮುಖ ಸೇನಾ ನೆಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಜಮಾವಣೆ ಮಾಡಲಾಗಿದೆ. ಒಂದು ವೇಳೆ ಯುದ್ಧ ಶುರುವಾದ್ರೆ ಈ ಸಾವಿರಾರು ಆತ್ಮಹತ್ಯಾ ಡ್ರೋನ್ಗಳು ಏಕಕಾಲಕ್ಕೆ ತೈವಾನ್ ಮೇಲೆ ದಾಳಿ ನಡೆಸಿ ಅಲ್ಲಿನ ರಕ್ಷಣಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಬಲ್ಲವು. ಇದು ಚೀನಾದ ಮಾಸ್ಟರ್ ಪ್ಲಾನ್. ಚೀನಾದಿಂದ 120 ಕೋಟಿ ಬ್ಯಾರೆಲ್ ತೈಲ ಗುಪ್ತ ಸಂಗ್ರಹ. ಅಸಲಿ ಯುದ್ಧ ಎಲ್ಲಿ ನಡೆಯಲಿದೆ ಗೊತ್ತಾ? ಯುದ್ಧಕ್ಕೆ ಸೈನ್ಯದಷ್ಟೇ ಇಂಧನವೂ ಮುಖ್ಯ. ಚೀನಾ ಈಗಾಗಲೇ ಸುಮಾರು 120 ಕೋಟಿ ಬ್ಯಾರೆಲ್ ತೈಲವನ್ನ ಗುಪ್ತವಾಗಿ ಸಂಗ್ರಹಿಸಿಟ್ಟುಕೊಂಡಿದೆ. ಇದರ ಅರ್ಥವೇನೆಂದ್ರೆ, ಒಂದು ವೇಳೆ ಜಾಗತಿಕವಾಗಿ ತೈಲ ಪೂರೈಕೆ ಕಡಿತಗೊಂಡರೂ ಚೀನಾ ತನ್ನ ಸೈನ್ಯವನ್ನ ತಿಂಗಳುಗಟ್ಟಲೆ ನಿರಂತರವಾಗಿ ಯುದ್ಧದಲ್ಲಿ ಬಳಸಬಲ್ಲದು. ಅಮೆರಿಕ ಮಧ್ಯಪ್ರಾಚ್ಯದ ಸುಳಿಯಲ್ಲಿ ಸಿಲುಕಿರುವಾಗ್ಲೇ ತೈವಾನ್ ಅನ್ನ ನುಂಗಲು ಈ ಎಲ್ಲಾ ತಯಾರಿಗಳು ನಡೆದಿವೆ. ಚೀನಾದ ಅಂತಿಮ ಗುರಿ ತೈವಾನ್ ಅನ್ನ ವಶಪಡಿಸಿಕೊಳ್ಳುವುದು ಮತ್ತು ಆ ಮೂಲಕ ಜಗತ್ತಿನ ಸೆಮಿಕಂಡಕ್ಟರ್ ತಂತ್ರಜ್ಞಾನ ಮಾರುಕಟ್ಟೆಯನ್ನ ತನ್ನ ಹತೋಟಿಗೆ ತೆಗೆದುಕೊಳ್ಳುವುದು. ಇರಾನ್ ಯುದ್ಧ ಕೇವಲ ಒಂದು ಹೊಗೆಯ ಪರದೆ ಇದ್ದಂತೆ. ಈ ಹೊಗೆಯ ಮರೆಯಲ್ಲಿ ಚೀನಾ ತನ್ನ ಅಸಲಿ ಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದೆ. ಇತಿಹಾಸದ ಅತಿ ದೊಡ್ಡ ಅತಿಕ್ರಮಣಕ್ಕೆ ವೇದಿಕೆ ಸಿದ್ಧವಾಗಿದೆ. ಚೀನಾದ ಈ ಅಪಾಯಕಾರಿ ನಡೆ ಯಾವಾಗ ಕೈಗೂಡುತ್ತೋ ಗೊತ್ತಿಲ್ಲ. ಆದ್ರೆ ಡ್ರ್ಯಾಗನ್ ದೇಶದ ನರಿಬುದ್ಧಿ ಅರಿತಿರುವ ಯಾರಾದರೂ ಈ ವರದಿಯನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ.